ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಚಾನಲ್ನಲ್ಲಿ ನನ್ನ ಬುಕ್ ಶೆಲ್ಫ್ ಆರ್ಗನೈಸಿಂಗ್ ಬಗ್ಗೆ ಒಂದು ಚಿಕ್ಕದಾಗಿ ವಿಡಿಯೋನ ಮಾಡಿದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಕೂಡ ಮರಿಬೇಡಿ. ನನ್ನ ಬೆಡ್ರೂಮ್ ಅಲ್ಲಿ ನನ್ನ ಬೆಡ್ ಪಕ್ಕನೆ ಒಂದು ಬುಕ್ ಶೆಲ್ಫ್ ನ ನಾನು ಇಟ್ಟಿದ್ದೀನಿ. ಇಲ್ಲಿ ನನಗೆ ಬೇಕಾಗಿರುವಂತಹ ಬುಕ್ಸ್, ಬೇಡದಿರೋ ಬುಕ್ಸ್ ಎಲ್ಲವನ್ನು ಕೂಡ ತುಂಬಿಸಿ ತುಂಬಾ ಮೆಸ್ಸಿ ಮಾಡ್ಬಿಟ್ಟಿದ್ದೆ. ಹಾಗಾಗಿ ಇವತ್ತು ಎಲ್ಲವನ್ನು ಕ್ಲೀನ್ ಮಾಡೋಣ ಅಂತ ಡಿಸೈಡ್ ಮಾಡಿ ಬುಕ್ ಶೆಲ್ಫ್ ನ ಕ್ಲಿಯರ್ ಮಾಡ್ಕೊಂತಾ ಇದ್ದೀನಿ. ಹಾಗೆ ಟೇಬಲ್ ಕ್ಲಾತ್, ಹಾಸಿದಂತಹ ಟೇಬಲ್ ಕ್ಲಾತ್ ಕೂಡ ಕ್ಲೀನ್ ಆಗಿ ತೆಕ್ಕೊಂಡು ಕೋಲಿನ್ ಹಾಗೆ ಒಂದು ಒಣ ಬಟ್ಟೆಯಿಂದ ಟಾಪ್ ಇಂದ ಎಂಡ್ ವರ್ಗೂ ಕ್ಲೀನ್ ಆಗಿ ಒರೆಸ್ಕೊಂತಾ ಇದ್ದೀನಿ. ಎಲ್ಲಾ ಧೂಳುಗಳು ಇದರಲ್ಲಿ ಕ್ಲೀನ್ ಆಗಿ ಹೊರಟೋಗ್ಬಿಡತ್ತೆ. ನೀವು ಆದಷ್ಟು ಟಾಪ್ ಇಂದ ಎಂಡ್ ವರ್ಗೂ ಕ್ಲೀನ್ ಮಾಡ್ಕೊಂತಾ ಬನ್ನಿ. ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ. ಇದಾದ್ಮೇಲೆ ಹೊಸದಾಗಿ ಟೇಬಲ್ ಕ್ಲಾತ್ ಹಾಸೋಣ ಅಂತ ಹೇಳಿ ಆನ್ಲೈನ್ ಇಂದ ತರಿಸಿದಂತಹ ಹೊಸ ಟೇಬಲ್ ಕ್ಲಾತ್ ನ ಇಲ್ಲಿ ನೀವು ನೋಡಬಹುದು. ಇದು ಕೂಡ ಕ್ವಾಲಿಟಿನೇ ತುಂಬಾನೇ ಚೆನ್ನಾಗಿತ್ತೆ ಹಾಗೂ ಕಮ್ಮಿ ಪ್ರೈಸ್ ಕೂಡ. ಇದನ್ನ ಕ್ಲೀನ್ ಆಗಿ ನಾನು ಬುಕ್ ಶೆಲ್ಫ್ ಮೇಲೆ ಹಾಸ್ಕೊಂತಾ ಇದ್ದೀನಿ. ಇದಾದ್ಮೇಲೆ ಆನ್ಲೈನ್ ಇಂದ ತರಿಸಿದಂತ ಒಂದು ವುಡನ್ ಟ್ರೇ ತುಂಬಾನೇ ಚೆನ್ನಾಗಿದೆ ಹಾಗೂ ನಾನು ಕಮ್ಮಿ ಪ್ರೈಸ್ ಕೂಡ ಇದಕ್ಕೆ ಕೊಟ್ಟಿದ್ದೀನಿ. ಇದನ್ನು ಕೂಡ ಕ್ಲೀನ್ ಆಗಿ ಇಲ್ಲಿ ಒರೆಸ್ಕೊಂಡು ಜಸ್ಟ್ ಒಂದು ಸಿಂಪಲ್ ಆಗಿ ಡೆಕೋರೇಟ್ ಮಾಡುವ ಅನ್ನೋ ಒಂದು ಐಡಿಯಾದಿಂದ ಇದನ್ನು ನಾನು ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ನಾನು ಇದು ಹೇಗೆ ಔಟ್ಲುಕ್ ಬರುತ್ತೆ ಅಂತ. ನೀವು ವಿಡಿಯೋನ ಕೊನೆವರೆಗೂ ನೋಡಿ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಬರೀ ಸಿಂಪಲ್ ಟ್ರೇ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ನನ್ನ ಹತ್ರ ಇದ್ದಂತ ಒಂದು ಬುದ್ಧನ ಸ್ಟ್ಯಾಚು ಕೂಡ ನಾನು ಇಲ್ಲಿ ಶೋ ಪೀಸ್ ನ ಇಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು. ಇದ್ರ ಜೊತೆ ಸಿಂಪಲ್ ಆಗಿ ಸಿಂಪಲ್ ಲುಕ್ ಅಲ್ಲಿ ಅಂತ ಹೇಳಿ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ ಕೂಡ ನಾನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಆ ಫೀಲಿಂಗ್ ಲೈಕ್ ಬುದ್ಧ ಒಂದು ಟ್ರೀ ಕೆಳಗಡೆ ಕುತ್ಕೊಂಡಿದ್ದಾರೆ ಅನ್ನೋ ಫೀಲಿಂಗ್ ಅಲ್ಲಿ ನಾನು ಇದನ್ನ ಜೋಡಿಸಿದ್ದೀನಿ. ಅದ್ರ ಪಕ್ಕದಲ್ಲಿ ಅವ್ರ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ದೀಪ ಇಡೋಣ ಅಂತ ಅನ್ನಿಸ್ತು. ಹಾಗಾಗಿ ಕ್ಯಾಂಡಲ್ ಹೋಲ್ಡ್ ಅನ್ನ ಕೂಡ ನಾನು ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಸಂಜೆ ಹೊತ್ತು ಚಿಕ್ಕದಾಗಿ ಒಂದು ಕ್ಯಾಂಡಲ್ ನ ಹಚ್ಚಿದ್ರೆ ಮೋಸ್ಟ್ಲಿ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ಬಹುದು. ಅದಾದ್ಮೇಲೆ ಅದ್ರ ಪಕ್ಕದಲ್ಲಿ ಖಾಲಿ ಜಾಗ ಹಾಗೆ ಬಿಡೋದು ಬೇಡ ಅಂತ ಹೇಳಿ ಹಾಗೆ ನನಗೆ ಗೊತ್ತಿದ್ದಂತಹ ಐಡಿಯಾದಲ್ಲಿ ಒಂದು ಸಿಂಪಲ್ ಆಗಿ ಡೆಕೋರೇಟ್ ನಾನು ಮಾಡಿದ್ದೀನಿ. ಈ ಡೆಕೋರೇಷನ್ ಆದ್ಮೇಲೆ ನಾನು ಎಲ್ಲಾ ಬುಕ್ಸ್ ಗಳನ್ನ ಕ್ಲೀನ್ ಆಗಿ ಸೆಗ್ರಿಗೇಟ್ ಮಾಡ್ಕೊಂಡು ಒಂದೊಂದೇ ಸ್ಟೆಪ್ಸ್ ಗಳನ್ನ ಕ್ಲೀನ್ ಆಗಿ ಇಟ್ಕೊಂತಾ ಬಂದಿದ್ದೀನಿ. ನನಗೆ ಬೇಕಾಗಿದ್ದು, ಬೇಡದೇ ಇರುವಂತದ್ದು, ಅಥವಾ ನಾನು ಅಪರೂಪಕ್ಕೆ ಓದುವಂತಹ ಬುಕ್ಸ್ ಗಳನ್ನ ಅಥವಾ ನನಗೆ ಡೈಲಿ ಓದಬೇಕಾಗಿರುವಂತಹ ಬುಕ್ಸ್ ಗಳನ್ನ ನನಗೆ ಹೇಗೆ ಬೇಕು ಹಾಗೆ ನಾನು ಕ್ಲೀನ್ ಆಗಿ ಜೋಡಿಸಿ, ಬೇಡದೇ ಇರೋ ಬುಕ್ಸ್ ಗಳನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ ಆ ಮೆಸ್ಸಿ ಲುಕ್ ಇಂದ ಹೊರಗಡೆ ಬರಬೇಕು ಅನ್ನೋ ಐಡಿಯಾ ಇತ್ತು. ಹಾಗಾಗಿ ನಾನು ಈ ಔಟ್ಲುಕ್ ಗೆ ತಗೊಂಡ್ ಬಂದಿದ್ದೀನಿ. ಎಲ್ಲ ಬುಕ್ಸ್ ನ ಜೋಡಿಸಾದ್ಮೇಲೆ ಇನ್ನೂ ಒಂದು ಶೋ ಪೀಸ್ ನಾನು ಆನ್ಲೈನ್ ಇಂದ ತರಿಸ್ಬಿಟ್ಟಿದ್ದೆ. ಅದು ನಾನು ಯೂಸೇ ಮಾಡಿರ್ಲಿಲ್ಲ. ಹಾಗಾಗಿ ಇದನ್ನ ನಾನು ಇಲ್ಲಿ ಪ್ಲೇಸ್ ಮಾಡಬಹುದು ಅಂತ ನನಗೆ ಅನ್ನಿಸ್ತು. ಅದನ್ನು ಕೂಡ ನಾನು ಇಲ್ಲಿ ಜಸ್ಟ್ ಸಿಂಪಲ್ ಆಗಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಇದು ಎಲ್ಲವೂ ಆದ್ಮೇಲೆ ನನಗೆ ಬಂದಂತಹ ಔಟ್ಲುಕ್ ಇದು ಈ ರೀತಿಯಾಗಿ ನನಗೆ ಕಾಣಿಸ್ತಾ ಇತ್ತು. ನನಗೆ ತುಂಬಾ ಇಷ್ಟ ಆಯ್ತು. ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.